ನೋಡಿ ಫ್ರೆಂಡ್ಸ್, ನಂದಿನಿಯಿಂದ ಬಿರಿಯಾನಿ ತರಿಸಿದ್ದೀವಿ. ಬೇಡ, ಯಾವಾಗೂ ಈ ಥರ ಪ್ಯಾಕೆಟ್ ಬರ್ತಾಯಿತ್ತು. ಇದು ನನ್ನ ಮಗಳಿಗೆ ಎಗ್ ಬಿರಿಯಾನಿ ಈ ಥರ ಸಪ್ರೇಟ್ ಕೊಟ್ಟಿದ್ದಾರೆ. ಎಗ್ ಗ್ರೇವಿ, ಇದೊಂದು ಬಿರಿಯಾನಿ ಈ ಥರ ಬರ್ತಾಯಿತ್ತು. ಈ ಸತಿ ಈ ಥರ ಬಕೆಟ್ ಮಾಡಿದ್ದಾರೆ, ಚಿಕ್ಕ ಬಕೆಟ್. ಇದು ಚಿಕನ್ ಬಿರಿಯಾನಿ. ಏಯ್ ಬೀಳಿಸ್ಬೇಡ, ಬಿತ್ತು ಚಿನ್ನ ಹಿಡ್ಕೊ, ಕೈ ಅಡ್ಡ ಹಿಡ್ಕೊಳ್ಳೋ, ಕೆಳಗೆ ಬೀಳ್ತದೆ. ಆಮೇಲೆ ತಂದೂರಿನೂ ತರಿಸಿದ್ದೀನಿ. ಫುಲ್ ಬ್ಯಾಟಿಂಗ್ ಇವತ್ತು ಸಂಡೇ ಏನು ಮಾಡೋದು ಬೇಡ ಅಡುಗೆ ಅಂತೇಳಿ ಬಿರಿಯಾನಿ ತರಿಸ್ಬಿಟ್ಟೆ ನಂದಿನಿಯಿಂದ. ಎಷ್ಟು ಚೆನ್ನಾಗಿದೆ ನೋಡಿ, ಚಿಕ್ಕ ಬಕೆಟ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ಪೂನ್ ಒಂದು ಕೊಡ್ಬೇಕಿತ್ತು ನನಗೆ. ಇದು ಹಾಕೋಣ ಕೊಡುವಂತ ಇರಲಿ. ಯಾವುದು ಶೇರ್ವ ಬೇಕಾ? ಆಂಧ್ರ ಬಿರಿಯಾನಿ ಅದು. ಮೊಸರು ಬಜ್ಜಿ ಇದು ಅವಳಿಗೆ ಕೊಟ್ಟಿರೋದು. ಇದಕ್ಕೆ ಇದು ಕೊಟ್ಟವ್ರು ಈರುಳ್ಳಿ ಸಲಾಡ್. ಬಿಸಿ ಬರ್ತಾ ಇದೀವಲ್ಲ, ಬೇಕಾ ಈರುಳ್ಳಿ? ಹಿಂಗೆ ಬೇಕನ? ಬೇಕಾ ಈರುಳ್ಳಿ? ಬಾಯಾಗ ಹೂ ಅನ್ನೋಕೆ ನಿನಗೆ. ಆಂಧ್ರ ಬಿರಿಯಾನಿ ಏನೋ ಮಾಡ್ತಾವಳೆ ಅವಾಗಿಂದ ಆಚೆಗಡೆ. ಏನು ಮಾಡ್ತಾ ಇದೀಯಾ? ಎಷ್ಟೊತ್ತಾಯ್ತು ನೀನು ಈಚೆಗಡೆ ಬಂದು? ಹಾಂ, ಓಹೋ ಹೋ ಶೂ ಹಾಕ್ಕಂಗೆ ಕೂತಾವಳೆ. ಶೂ ಒಗೀತಾ ಇದ್ದ? ಎಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ ಏನು ಮಾಡ್ತಾ ಇದೀಯಾ ಅಂತ. ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದು ಫ್ರೆಂಡ್ಸ್. ಇವಾಗ ಎಲ್ಲ ಮಡ್ಚ್ಕೊ, ನೀಟಾಗಿ ಮಡ್ಚಿಕ್ಕು ಯೂನಿಫಾರ್ಮ್ ಎಲ್ಲ. ಬಿರಿಯಾನಿ ಎಲ್ಲ ತಿಂದಿದ್ದಾಯಿತು. ತಂಬ್ಲೈನ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಇವಾಗ ಈಸಿ ತಂಬ್ಲೈನ್ ಮಾಡೋದು. ಎಷ್ಟು ಕಷ್ಟಪಡ್ತಾ ಇದ್ದೆ ಗೊತ್ತಾ ತಂಬ್ಲೈನ್ ಮಾಡೋಕ್ಕೆ. ಈಗ ಏನಿಲ್ಲ, ಸೂಪರ್ ಈಸಿ ಆಗೋಯ್ತು. ಅದಕ್ಕೆ ಅದನ್ನೇ ಇವಾಗ ಇಷ್ಟೊತ್ತು ಮಾಡಿಕೊಂಡು ಹಳೇ ವಿಡಿಯೋಸ್ಗೆಲ್ಲ ತಂಬ್ಲೈನ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಅದಕ್ಕೆ ವಿಡಿಯೋನೇ ಹಾಕೋಕ್ಕಾಗಿಲ್ಲ. ಸೂಪರ್. ಒಂದು ಫೋಟೋ ಹಾಕಿದ್ರೆ ಸಾಕು, ಆಮೇಲೆ ಯಾವ ಥರ ಬೇಕು ಅಂತ ಬರೆದು ಹಾಕಿದ್ರೆ ಸಾಕು. 5 ನಿಮಿಷದಲ್ಲಿ, 5 ನಿಮಿಷನೂ ಇಲ್ಲ, ಇನ್ನು ಬೇಗನೆ ಒಂದು ತಂಬ್ಲೈನ್ ರೆಡಿ ಮಾಡಿಬಿಡುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ನನಗೆ ತಂಬ್ಲೈನ್ ಮಾಡೋದೇ ಅರ್ಧ ಟೆನ್ಷನು. ಬಟ್ಟೆ ನೆನ್ನೆ ನೈಟ್ ನೀರು ಬಿಟ್ಟಿದ್ರು, ಎಲ್ಲ ಬಟ್ಟೆ ಮಿಷಿನ್ಗೆ ಹಾಕಿದ್ದಿದ್ದು.
ಇವಾಗ ಎಲ್ಲ ಮಡ್ಚ್ಕೊಂತಾವಳೆ. ನಾನಿವಾಗ ಇಲ್ಲಿ ಮಡ್ಚಬೇಕು ನೋಡಿ. ಇದೆಲ್ಲ ನಂದು, ಅವ್ರವ್ರು ಮಡ್ಚ್ಕೊಳೋದು ನನ್ನ ಕೈಲಾಗಲ್ಲ. ಒಬ್ಬ ಲೈಟ್ ಹಾಕಿದ್ರೆ ಸಾಕು, ಯಾವ ಥರ ಆಗುತ್ತೆ ನೋಡಿ. ಫಸ್ಟೆಲ್ಲ ಚೆನ್ನಾಗಿ ಬರ್ತಾಯಿತ್ತು, ಇವಾಗೇ ಈ ಥರ ಆಗ್ತೈತೆ. ಇವಾಗ ಇಷ್ಟು ಬಟ್ಟೆ ಮಡ್ಚಬೇಕು. ಬಿರಿಯಾನಿ ತಿಂದಿದ್ದಾಯಿತು. ಜಾಸ್ತಿ ದಿವಸ ಆಗಿತ್ತು ಅಂತ ತರಿಸಿದ್ದೆ. ಇವತ್ತು ಏನು ಅಡುಗೆ ಮಾಡೋದು ಬೇಡ ಅಂತ, ಹಂಗೂ ಬೆಳಿಗ್ಗೆ ನನ್ನ ಮಗಳು ಪುಳಿಯೋಗರೆ ಮಾಡಿದ್ಳು. ಮಧ್ಯಾಹ್ನಕ್ಕೆ ಬಿರಿಯಾನಿ ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ, ರಾತ್ರಿಗೂ. ಅದು ಲಿಮಿಟ್ ಇರುತ್ತೆ ತಂಬ್ಲೈನ್ ಮಾಡೋಕ್ಕೆ. ಇವಾಗಂತೂ ಸೂಪರ್ ಈಸಿ ತಂಬ್ಲೈನ್ ಮಾಡೋದು. ನಿಮಗೂ ಬೇಕು ಅಂದರೆ ಹೇಳಿ, ನಾನು ಸ್ಕ್ರೀನ್ ರೆಕಾರ್ಡಲ್ಲಿ ಮಾಡಿ ತೋರಿಸಿ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸಖತ್ ಈಸಿ ಇವಾಗ ಮಾಡೋದು. ಆದರೆ ಫೋಟೋ ಮಾತ್ರ ನಮ್ಮದೇ ಇರಬೇಕು. ಬೇರೆ ಆರ್ಟಿಫಿಷಿಯಲ್ ಎಲ್ಲ ಫೋಟೋ ಬರುತ್ತೆ, ಅದನ್ನೆಲ್ಲ ಹಾಕಂಗಿಲ್ಲ. ನಮ್ಮದೇ ಮುಖ ಇರಬೇಕು ಅಷ್ಟೇ. ಅದೊಂದು ನೋಡಿಕೊಂಡ್ರೆ ಏನು ತೊಂದರೆ ಆಗಲ್ಲ. ಇಷ್ಟೊತ್ತು ಅದೇ ಒಂದು 5-6 ವಿಡಿಯೋಗೆ ಮಾಡಿದೆ. ದಿನ ಅದೇ ಕೆಲಸ ಆಗೈತೆ ನನಗೆ. ತಂಬ್ಲೈನ್ ಮಾಡೋದೇ ಅರ್ಧ ಬೇಜಾರು. ಹೆಂಗೆ ಮಾಡೋದು ಅಂತ ನನಗೆ ಮೊದಲೇ ಮಾಡೋಕ್ಕೆ ಬರಲ್ಲ. ಹೆಂಗೆ ಮಾಡೋದು ಅಂತ ಇವಾಗ ಮಾಡೋದು ಈಸಿ ಆಯಿತು. ಅದಕ್ಕೆ ಒಂದೊಂದೇ ವಿಡಿಯೋಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮಗೆ ವಿಡಿಯೋನೇ ಹಾಕಿಲ್ಲ ನಾನು. ನೋಡಿ, ಸೀಗೆಕಾಯಲ್ಲಿ ಸ್ನಾನ ಮಾಡಿದೆ ನಾನು. ಚಿಗರೆ ಪುಡಿ ಹಾಕ್ಕೊಂಡು ಸ್ನಾನ ಮಾಡಿದೆ. ಎಷ್ಟು ನೈಸ್ ಆಗೈತೆ ಕೂದಲು ಅಂದರೆ ಗಂಟು ಕಟ್ಟೋಕ್ಕೆ ಆಗ್ತಾಯಿಲ್ಲ. ಗಂಟು ಕಟ್ಟಿದ್ರೆ ಹಂಗೆ ಜಾರ್ಕೊಂಡು ಬಿಚ್ಚೋತೈತೆ. ಅಷ್ಟು ನೈಸ್ ಆಗಿಬಿಟ್ಟೈತಿ. ಯಾವತ್ತಾದರೂ ಒಂದು ದಿವಸ ಚಿಗರೆ ಪುಡಿ ಸೀಗೆಕಾಯಿ ಹಾಕ್ಕೊಂಡು ಸ್ನಾನ ಮಾಡೋದು. ಇದ್ದಂತೆ ಶಾಂಪು ಮೊನ್ನೆ ಹಾಕ್ಕೊಂಡಿದ್ದೆ. ಚಿಗರೆ ಪುಡಿನೂ ಸೀಗೆಕಾಯಿ ಎರಡು ಮಿಕ್ಸ್ ಮಾಡಿ ಹಿಂಗೆ ನೈಸಾಗೈತೆ ಕೂದಲು. ಗಂಟು ಹಾಕಿದ್ರೆ ಹಂಗೇ ಅದೇ ಬಿಚ್ಕೊಂಡ್ಬಿಡುತ್ತೆ. ಎಲ್ಲ ವೈಟ್ ಹೇರ್ಸ್ ಬರ್ತಾಯಿದೆ ಆಗಲೇ ನೋಡಿ. ಇಲ್ಲಿ ನಾನು ಬರೋದೆಲ್ಲ ಕಿತ್ತಾಕೋದು. ಆಗಲೇ ಬಿಳಿ ಕೂದಲು ಬರ್ತಾ ಇದೆ ನನಗೆ. ಸ್ವಲ್ಪ ಈ ಕಡೆ ನೋಡಿ, ಇಲ್ಲಿ ಸ್ವಲ್ಪ ನೋಡಿ ಇಲ್ಲಿ ಕಾಣಿಸ್ತಾ ಐತೆ. ಇಲ್ಲಿ ನೋಡಿ, ಇಲ್ಲಿ ಹಂಗೆ ಕಿತ್ಬಿಡೋದು. ಹಂಗೆ ಕಿತ್ತಾಕೋದು. ನಾನು ಕೈಗೆ ಸಿಕ್ಕಿದ್ರೆ ಸಾಕು ಕೀಳೋದು. ಕಿತ್ತರೆ ಜಾಸ್ತಿ ಆತೈತೆ ಅಂತಾರೆ, ಆದರೂ ನನ್ನ ಮೇಲೆ ಕಾಣಿಸುತ್ತೆ ಅಂತ ಕಿತ್ತಾಕೋದು. ಇವಾಗ ಒಂದು ಕಿತ್ತೆ. ಆ ಥರನೇ ಹಿಂಗೆ ನೋಡ್ಕೊಳ್ಳೋದು. ಕಾಣಿಸಿದ್ನ ಕಿತ್ತಾಕೋದು. ನೋಡಿ, ಇಲ್ಲಿದೆ ನೋಡಿ. ಈ ಥರ ಕಿತ್ತೇ ಅರ್ಧ ಕೂದಲೆಲ್ಲ ಕಮ್ಮಿ ಆಗೋಯ್ತು. ಕಲರ್ ಹಾಕೋದ, ಮೆಹಂದಿ ಹಾಕೋದ ಗೊತ್ತಿಲ್ಲ. ಇಲ್ಲೊಂದಿದೆ ನೋಡಿ. ಹಿಂದೆ ಇರೋದೆಲ್ಲ ಕೀಳೋಕ್ಕಾಗಲ್ಲ, ಮುಂದೆ ಕಾಣಿಸೋದೆಲ್ಲ ಕೀಳೋದು. ನೀವು ಹೇಳಿ, ಬಿಳಿ ಕೂದಲು ಕಿತ್ತರೆ ಜಾಸ್ತಿ ಆಗುತ್ತಾ ಅಂತ. ಹಿಂಗಂದ ಕಾಣಿಸುತ್ತೆ ನೋಡಿ. ಜಾಸ್ತಿ ಇಲ್ಲ, ಎಲ್ಲೋ ಒಂದೊಂದು ಅವಾಗ ಕೀಳೋದು ನಾನು. ಬಿಳಿ ಕೂದಲು ಕಿತ್ತರೆ ಬಿಳಿ ಕೂದಲು ಜಾಸ್ತಿ ಆಗುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನಂತೂ ಎಷ್ಟೊಂದು ಕಿತ್ತಾಕಿದ್ದೀನಿ. ಈ ಕಡೆ ಇಲ್ಲ, ಈ ಕಡೆನೇ ಸ್ವಲ್ಪ ಜಾಸ್ತಿ. ಇವತ್ತು ಕಣ್ಕಪ್ಪು ಮಸ್ಕರ ಎಲ್ಲ ಹಾಕ್ಕೊಂಡಿದ್ದೆ, ಆದರೆ ಏನು ಇಲ್ಲ, ಎಲ್ಲ ಹೊಲ್ಟೋಗೈತೆ. ನನಗೆ ಈ ಕಣ್ಣೇನೆ ಕಣ್ಕಪ್ಪು ಹಾಕೋಣಕ್ಕೆ ಆಗಲ್ಲ, ನೀರು ಬರ್ತಾನೆ ಇರುತ್ತೆ. ಹಂಗೂ ಹಾಕ್ಕೊಂಡಿದ್ದೆ. ಆ ಬ್ಲೂ ಏವನ್ ಅವ್ರದ್ದು ಮೇಕಪ್ ಕಿಟ್ ತರಿಸಿದ್ನಲ್ಲ, ಅದು ಯೂಸೇ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ಅದಕ್ಕೆ ಇವತ್ತು ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ. ಎಷ್ಟು ನೀರು ಬಂತು ಗೊತ್ತಾ ಈ ಕಣ್ಣಲ್ಲಿ. ನನಗೆ ಕಣ್ಕಪ್ಪು ಹಾಕೋಕ್ಕೆ ಆಗಲ್ಲ, ಎಲ್ಲ ಹೊಲ್ಟೋಗೈತೆ.
ಇವಾಗೆಲ್ಲ ಬಟ್ಟೆ ಮಡ್ಚ್ಬೇಕು ಫ್ರೆಂಡ್ಸ್. ನಾನು ಬಟ್ಟೆ ಮಡ್ಚ್ಬೇಕು. ಮಡ್ಚ್ಕೊಂತ ಇದೆಯಾ ಚಿಂಟು? ಅವನು ಅವನದೊಂದೆರಡು ಐತಲ್ಲ, ಅವನ್ದು ಅಲ್ಲೇ ಬಿಟ್ಟಿದ್ಯಾ ಆಚೆಗಡೆನೆ? ಸಂಬಂಧ ಇಲ್ವಾ? ಚಿನ್ನ, ನಿಂದು ಬಟ್ಟೆ ಎತ್ಕೊಂಡು ಮಡ್ಚ್ಕೊ, ಮಳೆ ಬರೋ ಥರ ಐತೆ. ಕೈ ಫುಲ್ಲು ನೋವು, ಈ ಕೈ ಫುಲ್ ನೋವು. ಇಲ್ಲಿ ಈ ಬೆಟ್ಟಿಂದ ಇಲ್ಲಿ ತನಕ ಔಷಧಿ ಹಚ್ಚಿದ್ದೀನಿ, ಆದರೂ ಕಮ್ಮಿ ಆಗಿಲ್ಲ. ಅದರಲ್ಲಿ ಏನು ಕಮ್ಮಿ ಆಗಿಲ್ಲ ಚಿಂಟು. ನಿನಗೆ ನೋವೇ ಇಲ್ಲ, ಅದಕ್ಕೆ ಹಂಗಂತ ಆಗೈತೆ ಅಂತ ಅನಿಸ್ತಾ ಐತೆ. ನೋವಿದ್ರೆ ಗೊತ್ತಾಗ್ತದೆ, ನೋವಿಲ್ಲ ಅಂದರೆ ಹೆಂಗೆ ಗೊತ್ತಾಗ್ತದೆ? ಇನ್ನ ಸ್ವಲ್ಪ ಬಿರಿಯಾನಿ ಇಕ್ಕಿದ್ದೀನಿ ರಾತ್ರಿ ತಿನ್ನಕ್ಕೆ. ಇವಾಗ 3:30ಕ್ಕೆ ತಿಂದಿದ್ದು. ಆಮೇಲೆ ತಿರ್ಗಾ ಇನ್ನೊಂದ್ಸತಿ ರಾತ್ರಿಗೆ ಯಾರು ಅಡುಗೆ ಮಾಡೋದು ಅಂತ ಸ್ವಲ್ಪ ಇಟ್ಟಿದ್ದೀನಿ. ಅದನ್ನ ತಿಂದ್ಬಿಟ್ಟು ಮಲ್ಕೊಳ್ಳೋದು. ನಾನು ನನ್ನ ಮಗಳು ಇಬ್ರು ಇಟ್ಕೊಂಡಿದ್ದೀವಿ. ನನ್ನ ಮಗ ಮಾಡಿಕೊಂಡಿಲ್ಲ, ಅವನೇನು ತಿಂತಾನೆ ರಾತ್ರಿಗೆ, ಉಪವಾಸ ಇರೋದು ಅಷ್ಟೇ ಅವನು. ನಾವಿಬ್ರು ತಿನ್ನೋದು. ನನ್ನ ಮಗಳದ್ದು ಎಗ್ ಬಿರಿಯಾನಿ, ನಮ್ದೆಲ್ಲ ಆಂಧ್ರ ಬಿರಿಯಾನಿ. ಅವನು ಫುಲ್ ತಿಂದ್ಬಿಟ್ಟ. ಇವಾಗ ವಾಷಿಂಗ್ ಮಿಷಿನ್ಗೆ ಸರ್ಫು ಆಗ್ತಾ ಇಲ್ಲ, ಲಿಕ್ವಿಡ್ ಆಗ್ತಾ ಇಲ್ಲ, ನೀಟಾಗಿ ಒಗಿತಾ ಐತೆ ನೋಡಿ. ಕೊಡಿಲ್ ಚಿಂಟು, ಅದು ತೋರ್ಸೋಣ. ನೀಟಾಗಿ ಒಗಿತಾ ಐತೆ, ಕೊಡು. ಸರ್ಪು ಹಾಕಲ್ಲ, ಆಮೇಲೆ ಏನದು ಪೌಡ್ರು ಹಾಕಲ್ಲ. ಇನ್ನೊಂದು ಹಾಕ್ತಾ ಇದ್ದೀನಿ, ತೋರಿಸ್ತೀನಿ ಕೊಡೆ. ಇಲ್ಲೇ ಇಕ್ಕಿದ್ದೆ ನೋಡು, ಇಲ್ಲೈತೆ ನೋಡು, ಕೊಡು. ಮಿಷಿನ್ ಹತ್ರನೇ. ನಿನಗೇನು ಗೊತ್ತೈತೆ, ಕೊಡೆ. ಐಸ್ ಕ್ರೀಮ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ನೋಡಿ. ಈ ಥರದ್ದು ಹಾಕ್ತಾ ಇದ್ದೀನಿ, ಪಾಡ್. ಇದನ್ನ ತಗೊಂಡು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಸಖತ್ತಾಗತ್ತೈತೆ ಬಟ್ಟೆಗಳು. ಇದು ಸೋಪು, ಇದು ಸಾಫ್ಟ್ನರು, ಇದು ಕಂಡೀಷ್ನರ್. ಬಟ್ಟೆನೂ ಅಷ್ಟೇ ಗಮ್ ಅಂತೈತೆ. ಆಮೇಲೆ ಒಂಥರ ಬಟ್ಟೆ ಸಾಫ್ಟ್ ಆತೈತೆ. ಆಮೇಲೆ ಕಲರು ಡಲ್ ಆಗಿದ್ರೆ ಡಾರ್ಕ್ ಆಗಿ ಚೆನ್ನಾಗಿ ಕಾಣಿಸ್ತೈತೆ. ಆಮೇಲೆ ಕೊಳೆ ಚೆನ್ನಾಗಿ ಹೋಗ್ತೈತೆ. ಒಂದು ವಾಶ್ಗೆ ಒಂದೇ ಒಂದು ಟ್ಯಾಬ್ಲೆಟ್ ಹಾಕ್ಬೇಕು ನೋಡಿ. ಇದು ಸಖತ್ತಾಗೈತೆ ನೋಡಿ. ಚೆನ್ನಾಗೈತ. ಇದು ನಿಮ್ಗೆ ಗೊತ್ತಾ, ಸರ್ಫ್ ಎಕ್ಸೆಲ್. ಇದು ಸರ್ಫ್ ಎಕ್ಸೆಲ್ದು ತರಿಸಿದ್ದೀನಿ ಪ್ಯಾಕೆಟು. 17 ಪಾಡ್ ಬಂದಿತ್ತು. 17ರಲ್ಲಿ 17ಕ್ಕೆ 300 ರುಪೀಸ್ ಏನೋ. ಇದು ಐಸ್ ಕ್ರೀಮ್ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇನ್ನ ಎಷ್ಟಿದೆ ಗೊತ್ತಾ? 1 2 3 4 5 6 7 8 9 ಐತೆ. 10 11 12 13 14 15 16 17 ಇಷ್ಟು ಖಾಲಿ ಮಾಡಿದ್ದೀವಿ. ಒಂದು ಹಾಕಿದ್ರೆ ಸಾಕು. ಒಂದು ವಾಷಿಂಗ್ ಮಿಷಿನ್ಗೆ ಎಷ್ಟು ಬಟ್ಟೆ ಹಾಕ್ತಿರೋ ಅಷ್ಟು ಬಟ್ಟೆಗೂ ಒಂದೇ ಒಂದು ಪಾಡ್ ಹಾಕಿದ್ರೆ ಸಾಕು. ಬಟ್ಟೆ ಮಾತ್ರ ಚೆನ್ನಾಗಾಗುತ್ತೆ. ಅದಕ್ಕೆ ನಾನು ಸರ್ಫ್ ಎಕ್ಸೆಲ್ಲು ಈ ಪೌಡರು ಲಿಕ್ವಿಡ್ ತರಿಸಿ ಸಾಕಾಯ್ತು. ಅದನ್ನೆಲ್ಲ ಬಿಟ್ಬಿಟ್ಟೆ. ಸುಮ್ಮನೆ ಒಂದು ತರಿಸಿದ್ರೆ ಒಂದು ಚೆನ್ನಾಗೇ ಆಗಲ್ಲ. ಅದಕ್ಕೆ ಅದೆಲ್ಲ ಬಿಟ್ಬಿಟ್ಟು ಈ ಥರ ತರಿಸಿದ್ದೀನಿ. ಅದು ಫುಲ್ ಕರ್ಗೋಗುತ್ತೆ. ಎಷ್ಟು ಬೇಗ ಕರ್ಗೋಗ್ಬಿಡುತ್ತೆ ನೀರು ಬಿಡ್ತಿದ್ದಂಗೆನೆ.
ಚಿಂಟು ಬಾಕ್ಸ್ಗೆ ಕೊಡ್ತೀಯಾ? ನಿಂದು ಆದ್ಮೇಲೆ ಇಕ್ತೀಯಾ? ಏನಕ್ಕೆ ಶೂ ಹಾಕೊಂಡಿದ್ಯಾ? ನಾಳೆ ಹಾಕಣಕ್ಕ? ನಾಡ್ದೇನಕ್ಕೆ ಹಾಕಂತ್ಯಾ? ಏನು ಮಾಡ್ತಾವಳು ಅವಾಗಿಂದ ಆಚೆಗಡೆ ಕುತ್ಕೊಂಡು ಅಂದರೆ ಹೋಗಿ ನೋಡಿದ್ರೆ ಶೂನೆಲ್ಲ ಚೆನ್ನಾಗಿ ಒಗ್ದಿಕ್ಕಂಬಿಟ್ಟವಳೆ. ಬೆಳಗಿಂದ ಈ ಕೆಲಸ ಮಾಡಿದ್ದಿದ್ರೆ ಒಣಗ್ತಿತ್ತು. ಈಗ ಹಾಕೇನು ಪ್ರಯೋಜನ? ಇವಾಗ ಮಳೆ ಬಂದರೆ ಬನ್ನಿ ಫ್ರೆಂಡ್ಸ್, ಇವಾಗ ಕ್ವಿಕ್ಕಾಗಿ ಹೇಗೆ ಒಂದು ಟೊಮೆಟೊ ಗೊಜ್ಜು ಮಾಡೋದು ಹೇಳ್ಕೊಡ್ತೀನಿ. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಫಸ್ಟು ಒಂಚೂರು ಎಣ್ಣೆ ಹಾಕಿ ಒಂದು 4 ಕಾಳು ಜೀರಿಗೆ ಹಾಕಿ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಬೇಡ, ಏನು ಬೇಡ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಕ್ಯಾಪ್ಸಿಕಮ್ನ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು 3 ಟೊಮೊಟೊ ಹಾಕಿದ್ದೀನಿ ನಾನು. ಅರ್ಧ ಕ್ಯಾಪ್ಸಿಕಮ್ಮು ಮತ್ತು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸೇಮ್ ಇದು ಜಾಮ್ ಥರ ಇರುತ್ತೆ, ಸಖತ್ತಾಗಿರುತ್ತೆ. ದೋಸೆ ತಿನ್ನೋಕ್ಕೆಲ್ಲ ಮಕ್ಕಳು ಖಾರ ಎಲ್ಲ ತಿನ್ನಲ್ಲ ಅಂದರೆ ಈ ಥರ ಸಿಂಪಲಾಗಿ ಸಖತ್ತಾಗಿ ಟೊಮೊಟೊ ಗೊಜ್ಜು ಮಾಡಿಕೊಡ್ಬೋದು ನೀವು. ಕ್ವಿಕ್ಕಾಗೂ ಆಗುತ್ತೆ, ಆಮೇಲೆ ಟೇಸ್ಟಿಯಾಗೂ ಇರುತ್ತೆ. ದೋಸೆ ಎಲ್ಲ ತಿನ್ನೋಕ್ಕೆ ಸೂಪರಾಗಿರುತ್ತಿದ್ದು. ಖಾರ ಜಾಸ್ತಿ ಇರೋದಿಲ್ಲ, ಈರುಳ್ಳಿನೂ ಬೇಕಾಗಿಲ್ಲ. ಇವಾಗ ನೋಡಿ ಕ್ಯಾಪ್ಸಿಕಮ್ಮು ಟೊಮೊಟೊ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಚೂರು ಒಂದು ಅರ್ಧ ಸ್ಪೂನಷ್ಟು ರಸಮ್ ಪೌಡರ್ ಹಾಕಿದ್ದೀನಿ. ಆ ರಸಮ್ ಪೌಡರ್ ಹಾಕ್ಕೋಬೇಕು ಇದಕ್ಕೆ. ಆಮೇಲೆ ಖಾರಕ್ಕೆ ಒಂದು 1/4 ಸ್ಪೂನಷ್ಟು ಖಾರದ ಪುಡಿ. ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪುಡಿ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಅದು ಜಾಸ್ತಿ ಖಾರ ಆಗೋದಿಲ್ವಲ್ಲ, ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಪುಡಿ ಒಂಚೂರು ಕಲ್ಲರ್ಗೋಸ್ಕರ ಹಾಕ್ಕೊಳ್ಳೋದಷ್ಟೇ. ಯಾಕೆಂದರೆ ರಸಮ್ ಪುಡಿನಲ್ಲೂ ಖಾರ ಇರುತ್ತೆ. ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು ಇದು. ದೊಡ್ಡವ್ರಿಗೂ ಕೂಡ ಖಾರ ತಿನ್ನಲ್ಲ ಅನ್ನೋರಿಗೆ ಕೂಡ ಇಷ್ಟ ಆಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದು ಹಾಕೋದು ಸ್ಕಿಪ್ ಆಗಿಬಿಡ್ತು, ಹಂಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಲಾಸ್ಟಲ್ಲಿ. ಇನ್ನೇನೆಲ್ಲ ರೆಡಿ ಆಯಿತು ಅನ್ನುವಾಗ ಟೊಮೊಟೊ ಸಾಫ್ಟಾಗಿ ಬೆಂದಿರುವಾಗ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೊಮೊಟೊ ಗೊಜ್ಜು ರೆಡಿ ಆಯಿತು. ಸಿಂಪಲ್ಲಾಗಿ ಮಾಡೋದು, ದೋಸೆಗೆ ಸಖತ್ತಾಗಿರುತ್ತೆ. ದೋಸೆ ಚಪಾತಿಗೆ ಜಾಸ್ತಿ ಮಕ್ಕಳಿಗೆ ದೋಸೆಗೆ ತುಂಬ ಇಷ್ಟ ಆಗುತ್ತೆ ಇದು. ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ, ಸೂಪರ್ ಅಂದರೆ ಸೂಪರಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ.